Namaskara friends, welcome to the newest episode of Anastasia. ಬ್ರಹ್ಮರ್ಷಿ ಪಿತಾಮಹ ಪತ್ರಿ ಸರ್ಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್ ಆ್ಯಂಡ್ ಯೂನಿವರ್ಸಲ್ ಎನರ್ಜಿಗೆ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್, ನಾವು ಅನಸ್ತಾಶಿಯಾ ಅನ್ನುವ ಪುಸ್ತಕದ ರಿವ್ಯೂ ಮಾಡ್ತಾ ಇದ್ದೀವಿ. ಈ ಮೊದಲಿಂದ ನೀವು ಎಲ್ಲ ಎಪಿಸೋಡ್ ನೋಡಿರುವುದಾದರೆ ನಿಮಗೆ ಒಂದು ಸರ್ತಿ ರಿವೈಸ್ ಮಾಡೋಣ, ನೋಡೋಣ ಏನೇನು ಇತ್ತು, ಅನಸ್ತಾಶಿಯಾ ಯಾರು ಅಂತ. ಈ ಪುಸ್ತಕದ ಹೆಸರು ದ ರಿಂಗಿಂಗ್ ಸೆಡಾರ್ಸ್ ಆಫ್ ರಷ್ಯಾ. ಯಾಕೆ ರಿಂಗಿಂಗ್ ಸೆಡಾರ್ಸ್ ಆಫ್ ರಷ್ಯಾ ಅಂದರೆ ಅಲ್ಲಿಯ ಕೆಲವು ಮರಗಳ ವಿಷಯವಾಗಿ ಜನಗಳಿಗೆ ಪರಿಚಯಿಸುತ್ತಾ ಈ ಪುಸ್ತಕವನ್ನು ಬರೀಲಿಕ್ಕೆ ಶುರು ಮಾಡಿದರು. ರಷ್ಯನ ಟೈಗಾ ಫಾರೆಸ್ಟಲ್ಲಿ ಇರುವ ಈ ಒಂದು ಮರದಿಂದ ತುಂಬ ಅದ್ಭುತವಾದ ಗಿಡಮೂಲಿಕೆಗಳು, ಅದರ ಹಣ್ಣು, ಅದರ ಕಾಯಿ ಎಲ್ಲದರಲ್ಲಿ ವಿಶೇಷವಾದ ಶಕ್ತಿ. ಎಷ್ಟೊಂದು ಶಕ್ತಿ ಅಂದರೆ ಆ ಒಂದು ಮರದ ತುಂಡನ್ನು ಸಹ ಅಲ್ಲಿಯ ಜನರು ಕತ್ತಲ್ಲಿ ನೇತು ಹಾಕ್ತಾರೆ. ಅದನ್ನು ಬಳಸ್ತಾ ಆ ಎನರ್ಜಿಯಿಂದ ತಮ್ಮ ಆಧ್ಯಾತ್ಮಿಕ ಬೆಳವಣಿಗೆ, ಶಾರೀರಿಕ ಬೆಳವಣಿಗೆಯನ್ನು ಮಾಡ್ತಾರೆ. ಅದನ್ನು ಹಾಕುವುದರಿಂದ, ಅದರ ಹತ್ತಿರ ಇರುವುದರಿಂದ, ಅದರ ಸೇವನೆಯಿಂದ ಆರೋಗ್ಯ, ಆಯುಷ್ ಬೆಳೀತಾ ಹೋಗುತ್ತೆ. ಇದು ಇವತ್ತಿಗೂ ಅಲ್ಲಿ ಪ್ರಯೋಗದಲ್ಲಿ ಇದೆ, ಟ್ರೀಟ್ಮೆಂಟಲ್ಲೂ ಯೂಸ್ ಮಾಡ್ತಾರೆ. ಹಾಗೆಯೇ ಈ ಮರವನ್ನು ಒಂದು ಸಮಯದಲ್ಲಿ ಅಲ್ಲಿ ನಾರ್ದನ್ ಏಷ್ಯಾದಲ್ಲಿ, ಉತ್ತರ ಏಷ್ಯಾದಲ್ಲಿ ಕ್ರಿಶ್ಚಿಯಾನಿಟಿ ಮತ್ತು ಯುರೋಪಿಯನ್ ಕಂಟ್ರೀಸಲ್ಲಿ ಕ್ರಿಶ್ಚಿಯಾನಿಟಿ ಇರೋದ್ರಿಂದ ಚರ್ಚ್ಗಳನ್ನು ಕಟ್ಟಲಿಕ್ಕೆ ಈ ಮರದ ಕಟ್ಟಿಗೆಯನ್ನು ಬಳಸಿದರು. ಸೊ ಆಗ ಆ ಚರ್ಚ್ಗಳಲ್ಲಿ ಹೋಗಿ ಕೂತ್ಕೊಂಡ್ರೇ ಹೀಲಿಂಗ್ ಆಗೋದು, ಆ ಥರ ಎಲ್ಲ ಆಗೋದು. ಹಾಗೆಯೇ ತುಂಬ ಶ್ರೀಮಂತರಿದ್ದರೆ ಅವರು ಈ ಮರದಿಂದ ತಮ್ಮ ಮನೆಯ ಕೆಲವು ಮಂಚಗಳನ್ನು ಮತ್ತು ಬಾಗಿಲುಗಳನ್ನು ಮಾಡ್ಕೊಳ್ತಾ ಇದ್ದರು. ಸೊ ಅದರಿಂದ ಅವರಿಗೆ ಒಳ್ಳೆಯ ಆರೋಗ್ಯ, ಆಯುಷು ಹಾಗೆಯೇ ಸಮೃದ್ಧಿ ಬರ್ತಾ ಇತ್ತು. ಇವತ್ತಿಗೂ ಇದರ ಬೀಜದ ಎಣ್ಣೆಯನ್ನು ತೆಗೆದು ಬಳಸಲಾಗ್ತಾ ಇದೆ. ಅದರಲ್ಲಿ ತುಂಬ ಮಿರಾಕ್ಯುಲಸ್ ಪ್ರಾಪರ್ಟೀಸ್ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಅದ್ಭುತವಾದದ್ದು. ಇನ್ನು ಸೈನ್ಸಿಗೆ ಅದು ಸಿಕ್ಕಿಲ್ಲ ಕೈಗೆ, ಹೇಗೆ ಇದು ಸಾಧ್ಯ ಅಂತ. ಬಟ್ ಯಾರು ಸ್ಪಿರಿಚುವಲ್ ಆಗಿದ್ದಾರೆ ಇದನ್ನು ನಂಬಿ ಇದರಂತೆ ನಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಅನಸ್ತಾಶಿಯಾ ಅಲ್ಲಿ ಆ ಕಾಡುಗಳಲ್ಲಿ ವಾಸ ಮಾಡ್ತಾ ಹೇಗೆ ಒಂದು ಮನುಷ್ಯ ಭೂಮಿಯ ಮೇಲೆ ವಾಸ ಮಾಡಬೇಕು, ಹೇಗೆ ಅವನು ತನ್ನ ಜೀವನವನ್ನು ಜೀವಿಸಬೇಕು, ಜೀವನವನ್ನು ಕಳೆಯುವುದಲ್ಲ, ನಿಜವಾಗ್ಲೂ ಹೇಗೆ ಜೀವಿಸಬೇಕು ಅನ್ನುವುದರ ಬಗ್ಗೆ ಅರಿವನ್ನು ಪ್ರಪಂಚಕ್ಕೆ ಕೊಡಲು ತಾನು ಜೀವಿಸ್ತಾ ಅದನ್ನು ಅನುಭವಿಸಿ ಜ್ಞಾನವನ್ನು ಪಡೆದು ತನ್ನ ಶಕ್ತಿಯಿಂದ ಹೊರ ಜಗತ್ತಿಂದ ಒಬ್ಬರನ್ನು ಬರಮಾಡಿಕೊಂಡು, ಅವರೇ ಈ ಪುಸ್ತಕದ ಲೇಖಕರಾದ ವ್ಲಾಡಿಮಿರ್ ಮೇಗ್ರೆ ಅವರನ್ನು ಬರಮಾಡಿಕೊಂಡು ಅವರನ್ನು 3 ದಿನ ತನ್ನ ಜೊತೆಯಲ್ಲಿ ಇರುವಂತೆ ಮಾಡಿ ತಾನು ಪಡೆದಿರುವ ಜ್ಞಾನವನ್ನು ಎಲ್ಲವನ್ನು ಅವನಿಗೆ ಧಾರೆ ಎರೆದ ಹಾಗೆ ಪ್ರತಿಯೊಂದು ವಿಷಯವನ್ನು ಡೀಟೇಲ್ ಆಗಿ ಅವರಿಗೆ ತಿಳಿಸಿ, ಅವರು ಸಹ ಸಾಮಾನ್ಯ ಮನುಷ್ಯರಂತೆ ಒಂದೊಂದು ಸರ್ತಿ ವಿಸ್ಮಯದಿಂದ ಅವಳ ಮಾತನ್ನು ಕೇಳಿದರೆ, ಕೆಲವೊಂದು ಸರ್ತಿ ಕೋಪಗೊಂಡು ಇವಳೇನು ಹುಚ್ಚ, ಇವಳು ಯಾವ ಥರ ಮಾತಾಡ್ತಾಳೆ, ಯಾವ ಎಲ್ಲ ವಿಷಯಗಳು ಹೇಳ್ತಾ ಇದ್ದಾಳೆ ಅಂತ ನಮಗೂ ಈ ಕತೆ ಓದುವಾಗ ಒಂದೊಂದು ಸರ್ತಿ ಆ ಥರ ಭಾವನೆ ಬರುವುದು ಸಹಜ. ಅನಸ್ತಾಶಿಯಾ ಹೇಳ್ತಾಳೆ, ಇದೆ ಡಾರ್ಕ್ ಎನರ್ಜಿ ಮತ್ತು ಲೈಟ್ ಎನರ್ಜಿ ಜೊತೆಲೇ ವಾರ್. ಆಧ್ಯಾತ್ಮಿಕತೆಗೆ ಹೋಗುವಾಗ ಡಾರ್ಕ್ ಎನರ್ಜೀಸ್ ನಮ್ಮನ್ನು ಹಿಂದಕ್ಕೆ ಎಳೆಯುತ್ತೆ. ಸೊ ಈ ಥರ ಈ ಕತೆ ಮುಂದುವರಿತಾ ಹೋಗುತ್ತೆ. ಅವಳ ಇಚ್ಛೆಯಂತೆ ತನ್ನ ಜ್ಞಾನದಿಂದ ಮತ್ತು ಆ ಲೇಖಕರ ಶಾರೀರಿಕ ಸೌಂದರ್ಯ ಎರಡೂ ಸೇರಿದರೆ ಹುಟ್ಟುವ ಒಂದು ಮಗು ಹೇಗಿರುತ್ತೆ ಅಂತ ಒಂದು ಕಲ್ಪನೆ ಮಾಡಿಕೊಂಡು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾಳೆ. ಆ ಮಗು ಹುಟ್ಟಿದ ಮೇಲೆ ಹೇಗೆ ಸಾಕಬೇಕು ಅನ್ನೋದು ತಿಳಿಸ್ತಾ ಅದರ ಜೊತೆಯಲ್ಲಿ ಪ್ರಪಂಚಕ್ಕೆ ಈ ಜ್ಞಾನವನ್ನು ಕೊಡ್ತಾ, ಈ ಪುಸ್ತಕದಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ ಇದೆ ಫ್ರೆಂಡ್ಸ್. ಹೇಗೆ ನಾವು ಭೂಮಿಯ ಮೇಲೆ ನಮಗೆ ಅನುಗುಣವಾಗಿ ಬೆಳೆಯನ್ನು ಬೆಳೆಸಬೇಕು,
ಹೇಗೆ ಬೀಜವನ್ನು ನೆಡಬೇಕು, ಹೇಗೆ ಮರದಿಂದ ಗಿಡದಿಂದ ಬರುವ ಹಣ್ಣು ಕಾಯಿ ನಮ್ಮ ಆರೋಗ್ಯಕ್ಕೆ ನಮ್ಮ ಶರೀರಕ್ಕೆ ಅನುಗುಣವಾಗಿರುತ್ತೆ. ಅದರ ವಿಷಯವಾಗಿ ಡೀಟೇಲಾಗಿ ಇದರಲ್ಲಿ ಇನ್ಫಾರ್ಮೇಷನ್ ಇದೆ. ಹೇಗೆ ಪ್ರತಿ ಮನುಷ್ಯ ತಾನು ಹುಟ್ಟಿದ ಭೂಮಿಯ ಜೊತೆಯಲ್ಲೇ ಸಂಪರ್ಕದಲ್ಲಿ ಇದ್ಕೊಂಡು ತನ್ನ ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಹಾಗೆಯೇ ನಮ್ಮ DNA ಬದಲಾವಣೆಗಳನ್ನು ಸಹ ನಾವು ಮಾಡ್ಕೊಳ್ಬಹುದು ಅನ್ನುವ ಮಟ್ಟಕ್ಕೆ ಇದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ ಅನಸ್ತಾಶಿಯಾ. ಬಿಕಾಸ್ ದಿಸ್ ಇಸ್ ದ ರಿಯಲ್ ಸೈನ್ಸ್. ನಾವು ಸೈನ್ಸ್ ಯಾವುದನ್ನು ಅಂದ್ಕೊಳ್ತೀವಿ ಅಂದರೆ ಯಾರೋ ಒಂದು ಪ್ರಯೋಗ ಮಾಡಿ ತಿಳ್ಕೊಂಡ ಮೇಲೆ ಬರೆದಿರುವ ವಿಷಯಗಳನ್ನು ನಾವು ಸೈನ್ಸ್ ಅಂತ ಗುರುತಿಸಿ ಅದನ್ನು ಮೆಚ್ಚುಗೆ ಅನಿಸೂಸಿ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇದು ರಿಯಲ್. ಅನಸ್ತಾಶಿಯಾ ಹೇಳ್ತಾರೆ ಇದುವೇ ಜೀವಿಸಬೇಕಾದ ವಿಧಾನ. ಇದಕ್ಕೆ ನಾವು 108 ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ, ಇದಕ್ಕೆ ಸರ್ಟಿಫಿಕೇಷನ್ ಕೇಳ್ತಾ ಇದ್ದೀವಿ. ಎಂಥ ಒಂದು ವಿಪರ್ಯಾಸ ಅಲ್ವಾ? ಸೊ ಒಂದೊಂದು ಚಾಪ್ಟರಲ್ಲಿ ಡೀಟೇಲಾಗಿ ಎಷ್ಟೋ ವಿಷಯಗಳನ್ನು ಕವರ್ ಮಾಡ್ತಾ, ಹಾಗೆಯೇ ತನ್ನ ಪರಿಚಯವನ್ನು ಮೇಘ್ರೆಗೆ ಕೊಡ್ತಾ ಹೇಳ್ತಾಳೆ, ಇದು ಇವತ್ತಿನ ಪರಿಚಯ ಅಲ್ಲ, ನಾನು 1 ವರ್ಷದಿಂದ ನಿನಗೆ ಕನೆಕ್ಟ್ ಆಗಿದ್ದೇನೆ, ಆಗಿಂದ ನಾನು ನಿನ್ನ ಜೀವನದಲ್ಲಿ ಆಗು ಹೋಗುಗಳು ಎಲ್ಲದ ಮೇಲೆ ನನ್ನ ಒಂದು ಇನ್ಫಾರ್ಮೇಷನ್ ಕನೆಕ್ಷನ್ ಇದೆ. ಆಗ ಅವನಿಗೆ ಭಯ ಆಗುತ್ತೆ, ಇವಳು ಮಾಟಗಾರ್ತಿನ, ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ನನ್ನ ಜೀವನದಲ್ಲಿ ಎಲ್ಲ ನಡೀತಾ ಇದೆ. ಯಾಕೆಂದರೆ ಅವನ ಜೀವನದಲ್ಲಿ ಹೋದ ವರ್ಷ ನಡೆದದ್ದು ಬರೀ ಒಂದು ಬಿಸ್ನೆಸ್ ಲಾಸು ಮತ್ತು ಶರೀರದಲ್ಲಿ ರೋಗಗಳು ಬಂದು 3-4 ತಿಂಗಳು ಆಸ್ಪತ್ರೆಯಲ್ಲಿ ಇರಬೇಕಾದ ಪರಿಸ್ಥಿತಿ ಬರುತ್ತೆ. ಆಗ ಅವಳು ಹೇಳ್ತಾ ಇದ್ದಾಳೆ, ಈ ಚಾಪ್ಟರ್ಸಲ್ಲಿ ಹೇಳ್ತಾಳೆ ಅದೆಲ್ಲ ಯಾಕೆ ನಡೀತು ಅಂತ. ಅವನಿಗೆ ಅವಳ ಮೇಲೆ ಕೋಪ. ಇವಳು ತನ್ನ ಶಕ್ತಿಯನ್ನು ನನ್ನ ಮೇಲೆ ಪ್ರಯೋಗಿಸಿ ನನ್ನ ಜೀವನದ ಜೊತೆಲಿ ಆಟ ಆಡ್ತಾ ಇದ್ದಾಳೆ. ನಾನು ಯಾಕಪ್ಪ ಎಷ್ಟು ಕಲಿತು ಎಷ್ಟು ಬುದ್ಧಿವಂತನಾದರೂ ಇವಳ ಮಾತಿಗೆ ಮನಸೋತು ಇವಳ ಜೊತೆಲೆ ಸಂಪರ್ಕ ಮಾಡಿ ಇವಾಗ ನಮಗೆ ಮಗು ಹುಟ್ಟುವ ಹಾಗೆ ನಾನು ಮಾಡ್ಕೊಂಡು ಬಿಟ್ನಲ್ವಾ ಅಂತ ಅವನಿಗೆ ಒಂದೊಂದು ಸರ್ತಿ ಮಧ್ಯದಲ್ಲಿ ಪ್ಯಾನಿಕ್ ಅಟ್ಯಾಕ್. ಆದರೆ ಅವಳು ಅದು ಬಿಡಿಸಿ ಹೇಳ್ತಾ ಇದ್ದಾಳೆ, ಇದು ನನ್ನ ಕನಸಾಗಿತ್ತು. ಹೇಗೆ ಹೋದ ಎಪಿಸೋಡಲ್ಲಿ ನಾವು ನೋಡಿದ್ವಿ, ಅವನು ಹಡಗಿನಲ್ಲಿ ಬಂದು ಅಲ್ಲಿ ಪಾರ್ಟಿ ಮಾಡುವಾಗಲೇ ಅವಳು ಅವನನ್ನು ನೋಡಿ ಗೊತ್ತಿಲ್ಲದೇನೆ ಮನಸ್ಸಿನಲ್ಲಿ ಹುಟ್ಟಿರುವ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ತನ್ನ ಆ ಭಾವನೆಗಳ ಪರಿಚಯವನ್ನು ಮೇಘ್ರೆಗೆ ಇವಾಗ ಕೊಡ್ತಾ ಇದ್ದಾಳೆ. ಆಗ ಹೇಳ್ತಾಳೆ, ಮೇಘ್ರೆ ನೀನು ಆವಾಗ ಆ ಹಡಗಲ್ಲಿ ನಡೆದಿದ್ದೆಲ್ಲ ಕತೆ ಹೇಳಿದ್ನಲ್ಲ, ಅದೆಲ್ಲ ಆದಮೇಲೆ ನೀನು ಹೋಗಿಬಿಟ್ಟೆ. ಆದರೆ ನಾನು ಎಷ್ಟೋ ಸಮಯ ಆ ಹಡಗು ಅಲ್ಲಿಂದ ಹೋದ ಮೇಲೂ ಸಹ ಕಾಡಿನಲ್ಲಿ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾನೇ ಇದ್ದೆ, ಏನಾಯಿತು, ಯಾಕಾಯಿತು, ಏನು ಇದರ ಉದ್ದೇಶ. ಬಿಕಾಸ್ ಏನೇ ನಡೆದರೂ ಒಂದು ಅದಕ್ಕೆ ಕಾರಣ ಇರುತ್ತೆ, ಅದನ್ನು ನಾನು ತಿಳ್ಕೊಳ್ಬೇಕು ಅಂತ. ಮತ್ತೆ ಮನೆಗೆ ಹೋಗಿ ರಾತ್ರಿಯ ಸಮಯ ಆಯಿತು, ಮನೆಗೆ ಹೋಗಿ ಆಕಾಶದ ಮನೆ ಅಂದರೆ ಅವಳಿಗೇನು ಮನೆ ಇಲ್ಲ, ತನ್ನ ಜಾಗಕ್ಕೆ ಹೋಗಿ ಆಕಾಶದ ಕೆಳಗೆ ಮಲಗಿ ಕ್ವಶನ್ಸ್ ಹಾಕಿದ್ಲಂತೆ, ಪ್ರಶ್ನೆಗಳನ್ನ ಹಾಕಿದ್ಲು. ಯಾಕೆ ಹೀಗಾಯಿತು, ಏನು ಮುಂದೆ ಆಗುವ ಕತೆ ಏನು ಅಂತ. ಅವಳಿಗೆ ಅವನನ್ನು ಹಡಗಿನ ಮೇಲೆ ಭೇಟಿ ಆದಾಗಲೇ ಗೊತ್ತಾಯಿತು, ಇವನು ಶರೀರದಲ್ಲಿ ಸಿಕ್ಕಾಪಟ್ಟೆ ರೋಗಗಳಿದೆ. ಈಗ ನಾನು ಯಾರ ಸಂಪರ್ಕದಲ್ಲಿ ಬರಬೇಕೋ ಅವನು ನಿರೋಗಿಯಾಗಿರಬೇಕಲ್ವಾ. ಸೊ ನನ್ನ ಎನರ್ಜಿ, ನನ್ನ ಬುದ್ಧಿ, ನನ್ನ ವಿಸ್ಡಮನ್ನು ಯೂಸ್ ಮಾಡಿ ನಿನ್ನ ಶರೀರದಿಂದ ಎಲ್ಲ ರೋಗಗಳು ಹೋಗುವ ಹಾಗೆ ನಾನು ಮಾಡಿದೆ. ನನಗೆ ಆಗಲೇ ಗೊತ್ತಾಯಿತು, ಇನ್ಫಾರ್ಮೇಷನ್ ಪಾಸ್ ಆಯಿತು. ನೋಡಿ, ಇದು ಇಂಟ್ಯೂಷನ್ನೂ ಅಲ್ಲ, ಇದಕ್ಕೆ ಒಂದು ಹೆಸರೇ ಇಲ್ಲ ಅಂತ ಇಟ್ಕೊಳ್ಳೋಣ, ಎಲ್ಲ ಗೊತ್ತಾಗ್ತಾ ಇರುತ್ತೆ, ಸುಮ್ಮನೆ ಸಿಂಪಲ್ ಅಷ್ಟೇ. ಸೊ ಅವಳು ಹೇಳ್ತಾಳೆ, ನಾನು ನಿನ್ನನ್ನು ಭೇಟಿ ಆಗ್ಲಿಕ್ಕೆ ಬಂದಾಗ ನನ್ನ ಕೈಯಲ್ಲಿ ಒಂದು ಸಣ್ಣದೊಂದು ಕಟ್ಟಿಗೆ ತುಂಡು ಇಟ್ಕೊಂಡು ಬಂದಿದ್ದೆ, ಬ್ರಾಂಚ್ ಒಂದು. ಅದು ಅಸಡಾರ ವೃಕ್ಷದ ಆ ಒಂದು ಕೊಂಬೆ ಆಗಿತ್ತು. ಯಾವುದನ್ನು ಹಿಡ್ಕೊಂಡು ಅವರಮ್ಮ ಅದನ್ನು ಮುರಿತಾಳೆ, ಅದರಿಂದ ಒಂದು ಬೆಳಕು ಬಂದು ಅವರ ತಾಯಿ ತೀರ್ಕೊಂಡು ಹೋಗ್ತಾರಲ್ವ, ಕಥೆಯಲ್ಲಿ ನಾವು ಲಾಸ್ಟ್ ಎಪಿಸೋಡಲ್ಲಿ ನೋಡಿದ್ವಲ್ಲ, ಆ ರೆಂಬೆಯನ್ನು ತೊಗೊಂಡು ಬಂದು ಅವಳು ಅಲ್ಲಿ ಅವನ ಕ್ಯಾಬಿನಲ್ಲಿ ಬಿಟ್ಟು ಬಂದಿರ್ತಾಳೆ. ಸೊ ದ್ಯಾಟ್ ಆ ಸಡಾರ ವೃಕ್ಷದ ಶಕ್ತಿಯಿಂದ ಅವನ ಆರೋಗ್ಯ ಸರಿ ಹೋಗಲಿ ಅಂತ. ಸರ್ವೇ ಸಾಮಾನ್ಯ ಅವನಿಗೆ ಅದರ ಜ್ಞಾನ ಇರಲಿಲ್ಲ. ಅವನು ಅಂದ್ಕೊಳ್ತಾನೆ ಏನಿದು ಕಟ್ಗೆ ಅಂತ. ಎಷ್ಟೋ ದಿನ ಅವನ ಕ್ಯಾಬಿನಲ್ಲೇ ಬಿದ್ದಿರುತ್ತಂತೆ. ಅವರ ಹಡಗಿನ ಬೇರೆ ವರ್ಕರ್ಸ್ ಎಲ್ಲ ಅದನ್ನು ಒಂದು ಮಳೆಗೆ ಹೀಗೆ ಸಿಗಿಸಿ ಇಟ್ಟಿರ್ತಾರೆ, ಎಷ್ಟೋ ದಿನಗಳವರೆಗೆ ಇತ್ತಂತೆ. ಅದಾದಮೇಲೆ ಅದನ್ನು ತೊಗೊಂಡು ಅವನು ಮನೆಗೂ ಹೋದಾಗ ಸಾಮಾನುಗಳ ಜೊತೆಗೆ ಅದನ್ನು ಕಳಿಸ್ತಾರೆ ಮನೆಗೆ. ಅದು ಅವಳ ಇಚ್ಛೆ ಆಗಿತ್ತು, ಸಡಾರ ವೃಕ್ಷದ ಒಂದು ಕೊಂಬೆ ಅವನ ಜೊತೆಲಿದ್ದು ಅವನ ಆರೋಗ್ಯದಲ್ಲಿ ಸುಧಾರಣೆ ಬರಬೇಕು ಅಂತ.
ಅವಳು ಹೇಳ್ತಾಳೆ, ಅದನ್ನು ನಾನೇ ಬಿಟ್ಟು ಬಂದಿದ್ದೆ. ಅಷ್ಟು ಶಕ್ತಿಶಾಲಿ ಸೆಡಾರ್ ವೃಕ್ಷದ ಒಂದು ಕೊಂಬೆ ನಿನ್ನ ಹತ್ತಿರ ಇದ್ದರೂ ಸಹ ನಿನ್ನ ಆರೋಗ್ಯ ಇನ್ನೂ ಕೆಡ್ತಾನೆ ಹೋಯಿತು. ಅಂದರೆ ನಿನ್ನಲ್ಲಿ ಅಷ್ಟೊಂದು ಡಾರ್ಕ್ ಎನರ್ಜೀಸ್ ತುಂಬಿ ಹೋಗಿತ್ತು. ಒಂದು ಮಟ್ಟಕ್ಕೆ ಮಾತ್ರ ಹೀಲಿಂಗ್ ಆಯಿತು, ಆಮೇಲೆ ನೀನು ಅದನ್ನು ಬಿಸಾಕ್ಬಿಟ್ಟೆ. ಅವನು ಹೇಳ್ದೆ, ಹೌದು, ನನಗದ್ರ ವ್ಯಾಲ್ಯೂನೇ ಗೊತ್ತಿಲ್ಲ, ನಾನು ಹೇಗೆ ಇಟ್ಕೊಳ್ತೀನಿ, ಒಂದು ರೆಂಬೆ ಕೊಂಬೆಯನ್ನು ಮನೆಯಲ್ಲಿ ಯಾರು ಇಟ್ಕೊಳ್ತಾರೆ, ನಾನು ಅದಕ್ಕೆ ಬಿಸಾಕಿದೆ ಅಂತ. ಅವಳು ಹೇಳ್ತಾರೆ, ಇಲ್ಲ ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಅದು ಎಷ್ಟು ದಿನ ಇದ್ದು ನಿನಗೆ ಕೆಲಸ ಮಾಡಬೇಕಿತ್ತು ಅಷ್ಟು ದಿನ ಆಯಿತು, ಆದರೆ ಅದು ಸಹ ನಿನಗೆ ಹೆಲ್ಪ್ ಮಾಡಲಿಲ್ಲ, ಕಂಪ್ಲೀಟ್ ಹೀಲಿಂಗ್ ಆಗಲಿಲ್ಲ. ನೀನು ಹಾಸ್ಪಿಟಲ್ ಸೇರಬೇಕಾಗಿ ಬಂತು, ನಿನ್ನ ಬಿಸ್ನೆಸ್ನಲ್ಲಿ ಲಾಸ್ ಆಯಿತು, ನಿನ್ನ ಹಡಗು ಎಲ್ಲ ಹಡಗು ಮಾರಾಟ ಆಗೋ ಒಂದು ಪರಿಸ್ಥಿತಿಗೆ ಬಂದುಬಿಡ್ತು. ಅವನು ಹೇಳ್ತಾರೆ, ನೀನು ಕೂತ್ಕೊಂಡು ಇಲ್ಲಿ ಅದೆಲ್ಲ ಯೋಚನೆ ಮಾಡ್ತಾ ಇರೋದ್ರಿಂದ ನನಗೆ ಅದೆಲ್ಲ ನಡೀತಾ, ಅಂದರೆ ನನ್ನ ಜೀವನದಲ್ಲಿ ನಡೆದಿರುವ ಕಷ್ಟಗಳಿಗೆ ಕಾರಣ ನೀನಾ ಅಂತ. ಅವಳಂತಾಳೆ, ಅಯ್ಯೋ ನೀನು ಲಾಜಿಕಲಿ ಥಿಂಕ್ ಮಾಡು, ಯಾಕೆ ಈ ಥರ ಚಿಕ್ಕ ಮಗು ಥರ ಥಿಂಕ್ ಮಾಡ್ತಾ ಇದೆಯಾ? ಅವ್ನು ಬರೀ ಅವಳಿಗೆ ಬೈಯೋದೊಂದೇ ಕೆಲಸ, ನೀನು ಮಾಟಗಾತಿ, ನೀನು ಮೋಸಗಾತಿ, ನೀನು ಅಂಥವಳು, ನೀನು ಇಂಥವಳು ಅಂತ. ಇಲ್ಲಿ ಕೂತ್ಕೊಂಡು ಈ ಥರ ಎಲ್ಲ ಯೋಚನೆ ಮಾಡಿ ನನ್ನ ಮೇಲೆ ಕಂಟ್ರೋಲ್ ಮಾಡುವ ಅಧಿಕಾರ ನಿನಗೆ ಯಾರು ಕೊಟ್ಟಿದ್ದಾರೆ? ನೀನು ಹೇಗೆ ಸಾಧ್ಯ ಇದೆ ಹೀಗೆಲ್ಲ ಮಾಡಲಿಕ್ಕೆ ಅಂದೆ ಜಗಳ ಕಾಯ್ತಾನೆ ಅವಳ ಜೊತೆಯಲ್ಲಿ. ಅವಳು ತುಂಬ ಕಾಮಾಗಿ ಎಲ್ಲ ವಿಷಯವನ್ನು ತಿಳಿಸಿ ಹೇಳ್ತಾ ಹೋಗ್ತಾಳೆ. ಯಾಕೆ ಅಂದರೆ ಮುಂದೆ ನೀನು ಮತ್ತೆ ಇಲ್ಲಿಗೆ ಬಂದು ನನ್ನ ಜೊತೆಯಲ್ಲಿ 3 ದಿನ ಇದ್ದು ನೀನು ಮತ್ತೆ ನನ್ನ ಮಗುವಿಗೆ ತಂದೆಯಾಗಿ ನಾವಿಬ್ಬರು ಒಂದು ಮಗುವನ್ನು ಹೇರಬೇಕು. ನಾನು ಎಲ್ಲ ವಿಷಯವನ್ನು ನಿನಗೆ ನನ್ನ ಜ್ಞಾನವನ್ನು ಹಂಚಿಕೊಳ್ಳಬೇಕು. ಈ ಜ್ಞಾನವನ್ನು ತೊಗೊಂಡು ಹೋಗಿ ನೀನು ಒಂದು ಪುಸ್ತಕ ಬರೆದು ಮಾರಾಟ ಮಾಡಬೇಕು. ಹೊರ ಪ್ರಪಂಚಕ್ಕೆ ಈ ಜ್ಞಾನ ತಲುಪಬೇಕು. ಆಗ ಜನಗಳಿಗೆ ಅಂಥ ಮಗುವನ್ನು ಹೇಗೆ ಹೇರಬೇಕು, ಆ ಮಗುವನ್ನು ಹೇಗೆ ಬೆಳೆಸಬೇಕು, ಹೇಗೆ ನಾವು ನಮ್ಮ ಹಣ್ಣು ಹಂಪಲು ತರಕಾರಿ ಮತ್ತು ಆಹಾರ ಪದಾರ್ಥವನ್ನು ಬೆಳೆಸಬೇಕು, ಈ ನಾಲೆಜ್ ಅವ್ರಿಗೆ ಹೋಗಬೇಕು. ಅದಕ್ಕೆ ಹಿಂದೆ ಇಷ್ಟು ದೊಡ್ಡ ಕಾರಣ ಇದೆ. ಅದಕ್ಕಾಗಿ ನಾನು ಇದೆಲ್ಲ ಮಾಡಿದೆ. ಅವ್ನು ಪದೇ ನಿನಗೆ ಯಾರು ಈ ಅಧಿಕಾರ ಕೊಟ್ಟರು? ನನ್ನ ಜೀವನದಲ್ಲಿ ನೀನು ಈ ಥರ ಇಂಟರ್ಫಿಯರೆನ್ಸ್ ಮಾಡೋ ಅಧಿಕಾರ ನಿನಗಿದ್ದಿಲ್ಲ. ಆಗ ಅವಳೇ ಸಾರಿ ಕೇಳ್ತಾಳೆ, ಹೌದು ಸಾರಿ, ನಾನು ನಿನ್ನನ್ನು ಚೂಸ್ ಮಾಡಿಕೊಂಡೆ, ನಿನ್ನ ಪರ್ಮಿಷನ್ ಇಲ್ಲದೆ ಇದೆಲ್ಲ ಮಾಡಿದೆ, ಅದಕ್ಕಾಗಿ ನನ್ನನ್ನು ಕ್ಷಮಿಸು. ಆದರೆ ಇದು ಅವಶ್ಯಕವಾಗಿತ್ತು, ಇದೆಲ್ಲ ನಡಿಬೇಕಿತ್ತು. ಮತ್ತೇನೇನು ಮಾಡಿದೀಯಮ್ಮ ನೀನು ನನ್ನ ಜೀವನದಲ್ಲಿ ಅಂತ ಕೇಳ್ತಾನೆ ಅವಳು ಹೇಳ್ತಾ ಇದ್ರೆ ಅವನಿಗೆ ತಲೆ ಸುತ್ತ ಬರುತ್ತೆ. ಯಪ್ಪ ದೇವ್ರೆ, ಇವಳು 1 ದಿನ ಅಲ್ಲ 1 ವರ್ಷದಿಂದ ಅವಳು ಅದೇ ಹೇಳ್ತಾಳೆ. ಯಾವ ಥರ ನಾವು ಕೂತ್ಕೊಂಡು ಕನಸು ಕಾಣ್ತೀವೋ ಅದನ್ನು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಹೋದ ವರ್ಷ ಅವಳು ಯಾವ ಥರ ಕೂತ್ಕೊಂಡ್ಬಿಟ್ಟು ಅವತ್ತು ಹಡಗು ಹೋದ ಮೇಲೆ ಹೋಗಿ ಆಕಾಶದ ಕೆಳಗಡೆ ಮಲಗಿ ಯಾವ ಥರದ ಒಂದು ಪ್ಲ್ಯಾನ್ ಮಾಡಿದ್ಲೋ ಅದೆಲ್ಲ ನಿಜವಾಗಿ ನಡೆದು ಹೋಯಿತು. ಈ 1 ವರ್ಷದಲ್ಲಿ ಅದೆಲ್ಲ ನಡೆದಿದೆ. ಮಧ್ಯದಲ್ಲಿ ಅವನ ತಲೆನೂ ಕೆಲಸ ಮಾಡ್ತಾ ಇದೆ. ಯೋಚನೆ ಮಾಡ್ತಾ ಇದ್ದಾನೆ, ಇವಳು 1 ವರ್ಷ ಹಿಂದೆ ಪ್ಲ್ಯಾನ್ ಹಾಕಿದರೆ ಎಲ್ಲವೂ ನಿಜ ಆಗ್ತಾ ಬಂತಲ್ಲ. ಅಂದರೆ ಅವಳ ಹತ್ರ ಅಷ್ಟೊಂದು ಶಕ್ತಿ ಇದೆಯಾ? ಅಂದರೆ ನಾವು ನಮ್ಮ ಥಾಟ್ಸಲ್ಲಿ ಅಷ್ಟೊಂದು ಪವರ್ ಇದೆಯಾ? ಸೊ ಒಂದು ಸಲ ಅವನಿಗೆ ಸತ್ಯ ದರ್ಶನವೂ ಆಗ್ತಾ ಇದೆ, ಆಗ ಅವನಿಗೆ ನಂಬಿಕೆನೂ ಹುಟ್ಟುತ್ತಾ ಇದೆ, ಜೊತೆಗೆ ಭಯನೂ ಆಗ್ತಾ ಇದೆ, ಯಾರಪ್ಪ ಇವಳು ಅಂತ. ನೋಡಿ ಫ್ರೆಂಡ್ಸ್, ಇಂಥ ಪರಿಸ್ಥಿತಿಯಿಂದ ನಾವು ಪಾಸಾದರೆ ನಮ್ಮಲ್ಲೂ ಇದೇ ಥರದ ಭಾವನೆಗಳು ಬರುತ್ತೆ. ಅದಕ್ಕೆ ಹೇಳ್ತಾರಲ್ವ, ಸಾಕ್ಷಾತ್ ದೇವರು ಬಂದು ನಿಂತರೂ ನಾವು ಅವನ್ನ ಚೂಟಿ ನೋಡ್ತೀವಿ, ನಿಜವಾಗ್ಲೂ ಇವನು ದೇವರ ಅಂತ. ಆ ಪರಿಸ್ಥಿತಿ ವ್ಲಾಡಮೇರ್ದಾಗಿದೆ. ಅವಳು ಹೇಳ್ತಾಳೆ, ನೀನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಗ ನಿನಗೆಂಥ ರೋಗ ಬಂದಿತ್ತು ಅಂದರೆ ನಿನ್ನ ಶರೀರದಲ್ಲಿ ಎಷ್ಟೊಂದು ರೋಗಗಳು ಕೂಡಿದೆ ಅಂದರೆ ಅದನ್ನು ತೆಗೆಯೋದು ಎಷ್ಟು ಕಷ್ಟ ಆಯಿತು. ನೀನು ತುಂಬ ರಿಚ್ಚು, ಹೌದು, ಎಷ್ಟು ದೊಡ್ಡ ಆಸ್ಪತ್ರೆಗೆ ಹೋಗಿದ್ದೆ, ಹೌದು, ಆದರೆ ಹುಷಾರಾದ? ಯಾವುದರಿಂದ ಹುಷಾರಾದೆ ನೆನಪಿಸ್ಕೊ. ಅವನು 4 ತಿಂಗಳು ಬೆಸ್ಟೆಸ್ಟ್ ಮೆಡಿಸನ್ ಅವನಿಗೆ ಕೊಟ್ಟರೂ ಸಹ ಅವನ ಆರೋಗ್ಯದಲ್ಲಿ ಸುಧಾರಣೆ ಕಾಣದಿದ್ದಾಗ ಒಬ್ಬ ಡಾಕ್ಟರ್ ಬಂದು, ಆಗಲೇ ಅವನ ಫಸ್ಟ್ ಚಾಪ್ಟರಲ್ಲಿ ನಾವು ಮಾತಾಡ್ಕೊಂಡಿದ್ದೀವಿ, ಆಸ್ಪತ್ರೆಯಲ್ಲಿದ್ದಾಗ ಅವನಿಗೆ ಒಂದು ವಿಷಯ ತಿಳಿದು ಬರುತ್ತೆ. ಆಮೇಲೆ ಅದು ಬಿಸ್ನೆಸ್ ಹೇಗೆ ಅಂತ ತಿಳ್ಕೊಂಡು ಅವನು ಹುಷಾರಾದಮೇಲೆ ಬಿಸ್ನೆಸ್ ಮೀಟಿಂಗಿಗೆ ಹೋಗ್ತಾನೆ ಚೇಂಬರ್ ಆಫ್ ಕಾಮರ್ಸಲ್ಲಿ. ಅದುವೇ ಸೆಡಾರ್ ವೃಕ್ಷದ ಎಣ್ಣೆ. ಅವಳು ಹೇಳ್ತಾಳೆ, ನಿನ್ನ ಆಸ್ಪತ್ರೆಯಲ್ಲಿದ್ದಾಗ ಒಬ್ಬ ಲೇಡಿ ಡಾಕ್ಟರ್ ಬಂದು ನಿನಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ಲು. ಅವಳು ನಿನ್ನ ಫ್ಲೋರಿಗೆ ಬರುವ ಅವಶ್ಯಕತೆ ಇದ್ದಿಲ್ಲ, ಅವಳ ಡಿಪಾರ್ಟ್ಮೆಂಟ್ ಮೇಲಿನ ಫ್ಲೋರ್ದಾಗಿತ್ತು. ಆವಾಗ ಅವ್ನು ನೆನೆಸ್ಕೊತಾನೆ, ಹೌದು ಬೇರೆ ಡಾಕ್ಟರ್ಸು ಹೇಳ್ತಾ ಇದ್ರು
ಅವಳು ತನ್ನ ಫ್ಲೋರ್ ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದಾರೆ, ನಿಮ್ಮ ಪೇಷಂಟ್ ಆದರೆ ಇವ್ರನ್ನ ಕರ್ಕೊಂಡು ಹೋಗಿ ನಿಮ್ಮ ಫ್ಲೋರ್ನಲ್ಲಿ ಶಿಫ್ಟ್ ಮಾಡಿ ಅಂತ. ಆಗ ಅವಳು ಹೇಳೋಳಂತೆ, ಇಲ್ಲ ಅವನು ಇಲ್ಲೇ ಇರ್ತಾನೆ, ನಾನು ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ. ಹೇಗೆ ನಿನ್ನನ್ನು ಟ್ರೀಟ್ ಮಾಡಿದ್ಲು ನೆನಪಿಸ್ಕೊ. ಯಾವ ಹಾಸ್ಪಿಟಲ್ಸಲ್ಲಿ ಮೆಡಿಸಿನ್ ಲಿಸ್ಟ್ ಕೊಡ್ತಾರೆ, ಆ ಮೆಡಿಸಿನ್ಸ್ ಅಲ್ಲದೆ ನಿನಗೆ ಬೇರೆ ಕೊಟ್ಲು ಅವಳು. ಯಾವುದಿದೆ, ಸಿಡಾರ್ ವೃಕ್ಷದ ಎಣ್ಣೆಯನ್ನು. ಅದರಲ್ಲಿ ಮೆನ್ಷನ್ ಆಗಿದ್ದಿಲ್ಲ ಡಾಕ್ಟ್ರಿಂದ. ಯಾಕೆ ಕೊಟ್ಲು ಅವಳು? ಅವನಂತಾನೆ, ಮತ್ತೆ ಯಾಕೆ ಕೊಟ್ಲು, ಅವಳಿಗೆ ಹೇಗೆ ಗೊತ್ತಾಯಿತು ಅಂತ. ಬಿಕಾಸ್ ಇಲ್ಲಿಂದ ಅವಳು ಆ ಡಾಕ್ಟರ್ ಮೈಂಡನ್ನು ಕಂಟ್ರೋಲ್ ಮಾಡ್ತಾ ಇದ್ದಾಳೆ. ಕಂಟ್ರೋಲ್ ಅಂದರೆ ಇಲ್ಲಿಂದ ಥಾಟ್ ಕಳಿಸ್ತಾ ಇದ್ದಾಳೆ. ನನ್ನ ಮನುಷ್ಯ ಇವನಿಗೆ ಆರೋಗ್ಯ ಸರಿ ಹೋಗಬೇಕು ಅಂದರೆ ಯಾವ ಔಷಧಿ ಕೆಲಸ ಮಾಡಲ್ಲ, ಇವನಿಗೆ ಈ ಔಷಧಿಯನ್ನೇ ಕೊಡಬೇಕು. ಆಗ ಅವಳು ಹೇಳ್ತಾಳೆ, ನೋಡು ಆ ಔಷಧಿ ಕೊಡುವಾಗ ಯಾವ ಥರ ನಿನ್ನ ರೂಮನ್ನು ಅಟ್ಮಾಸ್ಫಿಯರ್ ಅಂದರೆ ಎಲ್ಲವನ್ನೂ ಹೇಳ್ತಾ ಇದ್ದಾಳೆ. ಅವ್ನಿಗೆ ಆಶ್ಚರ್ಯ ಆಗ್ತಾಯಿದೆ. ನಿನ್ನ ರೂಮ್ ಲೈಟ್ಗಳನ್ನೆಲ್ಲ ಡಿಮ್ ಮಾಡಿ ಒಂದು ಮ್ಯೂಸಿಕ್ ಸೆಟ್ ಮಾಡಿ, ಆ ಮ್ಯೂಸಿಕ್ ಸಹ ಅವಳು ಬಾಯಿಂದ ಹಮ್ಮಿಂಗ್ ಮಾಡಿ ಹೇಳ್ತಾಳೆ, ಈ ಥರ ಒಂದು ಮ್ಯೂಸಿಕ್ ಟೋನ್ ಇದೆ, ಫ್ರೀಕ್ವೆನ್ಸಿ ಇರುತ್ತೆ ಅಲ್ಲ ಹಾಗೆ. ಆಗ ನಿನಗೆ ಆ ಎಣ್ಣೆ ಕೊಡ್ತಾ ಇದ್ಲು. ಅವನಿಗನ್ಸುತ್ತೆ, ನೀನೇನಾ ಆ ಸಮಯದಲ್ಲಿ ನನ್ನ ಜೊತೆಗಿದ್ದಿದ್ದು ಹಾಗಾದರೆ ಅಂತ. ಅವಳು ಹೇಳ್ತಾಳೆ, ಇದನ್ನೇ ನೀನು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅದು ನಾನೇ, ಬಟ್ ಅಲ್ಲಿ ನಾನಲ್ಲ. ನನ್ನ ಮನಸ್ಸು, ನನ್ನ ಎಲ್ಲ ಶಕ್ತಿಯಲ್ಲಿ ಕೆಲಸ ಮಾಡ್ತಾಯಿದೆ, ಶರೀರ ಇನ್ನೊಬ್ಬರದಾಗಿದೆ. ಸೊ ಆ ಥರ ನಿನ್ನನ್ನು ಟ್ರೀಟ್ ಮಾಡಿ ನಿನ್ನನ್ನು ನಾನು ಉಳಿಸ್ಕೊಂಡಿದ್ದೇನೆ. ನಿನ್ನ ಶರೀರವನ್ನು ಕಂಪ್ಲೀಟ್ಲಿ ನಿರೋಗಿಯಾಗಿ ಮಾಡಿಕೊಂಡು, ಅದಕ್ಕೆ ಬೇಕಾಗಿರುವ ಕೆಲವು ಟ್ವಿಸ್ಟಿಂಗ್ ನಾನು ಮಾಡಿಕೊಂಡೆ. ನಿನ್ನ ಬಿಸ್ನೆಸ್ ಲಾಸ್ ಆಗಬೇಕಾಗಿತ್ತು. ಆಗ ಒಂದು ಶಿಪ್ ಅವನಿಗೆ ತುಂಬ ಒಂದು ತೊಂದರೆ ಬಂದಿರುತ್ತೆ. ಅವಳು ಹೇಳ್ತಾಳೆ, ಇದನ್ನು ನಾನು ಮಾಡಬೇಕಾಯ್ತು, ಅದು ಆಗದೇ ಇದ್ದಿದ್ರೆ ನೀನು ಇಲ್ಲಿವರೆಗೆ ಬರ್ತಾ ಇದ್ದಿಲ್ಲ. ಮತ್ತೆ ಕೋಪ ಬರುತ್ತೆ ಅವನಿಗೆ, ನನ್ನ ಬಿಸ್ನೆಸ್ ಲಾಸ್ ಮಾಡ್ಲಿಕ್ಕೆ ಕಾರಣ ನೀನು ಮಾಡಿದ್ದ ಇದು ಕತೆ ಅಂತ. ಅವಳು ಹೇಳ್ತಾಳೆ, ಇದು ಮಾಡದೇ ಇದ್ದಿದ್ರೆ ಒಳ್ಳೆಯದಕ್ಕೆ ಒಂದು ಸಣ್ಣ ಕೆಟ್ಟದ್ದು ಮಾಡಿದ್ರೂ ಅದು ಒಳ್ಳೆಯದಕ್ಕಾಗಿ ಆಗಿರುತ್ತೆ. ಸೊ ನನಗೆ ಅದರಿಂದ ಏನು ಬೇಜಾರಿಲ್ಲ, ನಾನು ಮಾಡಲೇಬೇಕಾಗಿತ್ತು ಅದನ್ನು. ಸೊ ಆ ಒಂದು ಶಿಪ್ ಹಾಳಾಗಿದ್ದಕ್ಕೆ ನಿನಗೆ ಸಿಕ್ಕಾಪಟ್ಟೆ ಲಾಸ್ ಆಯಿತು. ನಿನಗೆ ಲಾಸ್ ಆಗೋದಕ್ಕೆ ನೀನು ಮತ್ತೆ ಸಡಾರ್ ವೃಕ್ಷದ ಎಣ್ಣೆದು ಪರಿಚಯ ಆಯಿತು. ನೀನು ಮತ್ತೆ ನಮ್ಮ ತಾತ ಮುತ್ತಾತದ್ದು ಭೇಟಿಯಾಗಿದ್ದು ಮಾತು ನೆನಪಿಗೆ ಬಂದು ನೀನು ಮತ್ತೆ ಶಿಪ್ ತೊಗೊಂಡು ಮತ್ತೆ ನಮ್ಮ ಊರಿಗೆ ಬಂದೆ. ಇಲ್ಲಾಂದರೆ ನೀನು ಬರ್ತಾ ಇದ್ದಿಲ್ಲ. ಆ ಬಿಸ್ನೆಸ್ ಚೆನ್ನಾಗಿ ನಡೆದಿತ್ತು ಅಂದರೆ ನೀನು ಮತ್ತೆ ರಿಟರ್ನ್ ಬರ್ತಾ ಇದ್ದಿಲ್ಲ. ನೀನು ಬರಲಿಲ್ಲ ಅಂದರೆ ನನ್ನನ್ನು ಭೇಟಿ ಆಗ್ತಾ ಇದ್ದಿಲ್ಲ. ನನ್ನನ್ನು ಭೇಟಿ ಆಗಲಿಲ್ಲ ಅಂದರೆ ಈ ಜ್ಞಾನವನ್ನು ನಾನು ಯಾರಿಗೆ ಕೊಡಬೇಕು? ನಿನಗೆ ಕೊಡಬೇಕಲ್ಲ. ಇನ್ಯಾರಿಗೂ ನಾನು ಮೀಟ್ ಮಾಡಲ್ಲ, ಯಾರಿಗೂ ಈ ಜ್ಞಾನ ಕೊಡಲ್ಲ. ಸೊ ಈ ಜ್ಞಾನ ನಿನಗೆ ಕೊಡಬೇಕಾಗಿತ್ತು. ನೀನು ಇದ್ರದ್ದು ಪುಸ್ತಕವನ್ನು ಬರಿಬೇಕು. ನೀನಿನ್ನೂ ಆ ಪುಸ್ತಕವನ್ನು ಬರೆದು ಅದರದ್ದು ಸೇಲ್ ಮಾಡಿ ನೀನು ಎಷ್ಟು ನಷ್ಟ ಹೋಗಿದೆಯೋ ಅದರಲ್ಲಿ 10 ಪಟ್ಟು 100 ಪಟ್ಟು ನೀನು ಒಂದು ಬ್ಯಾಂಕಿಂದ ದುಡ್ಡು ಬರಲಿ ಅಂತ ಏನು ಆಸೆ ಪಡ್ತಾ ಇದೆಯೋ 19 ದೇಶಗಳ ಬ್ಯಾಂಕಿಂದ ನಿನಗೆ ದುಡ್ಡು ಬರುವ ಹಾಗೆ ನಾನು ಮಾಡ್ತೀನಿ. ನಿನಗೆ ಮೆಟೀರಿಯಲಿಸ್ಟಿಕ್ ಖುಷಿ ತಾನೇ ಬೇಕು, ನಿನಗೆ ಅದನ್ನು ಕೊಡಿಸ್ತೀನಿ. ನೀನು ಏನು ಯೋಚನೆ ಮಾಡಬೇಡ. ನನಗೆ ಬೇಕಾಗಿರೋ ಖುಷಿ ಈ ಪ್ರಪಂಚದಲ್ಲಿ ಈ ಜ್ಞಾನ ಹೊರಬರಬೇಕು ಅಂತ. ಹಾಗೆಯೇ ನಿನ್ನ ಖುಷಿಯನ್ನು ನಾನು ಗಮನದಲ್ಲಿಟ್ಕೊಂಡು ನಿನಗೆ ಸಿಕ್ಕಾಪಟ್ಟೆ ದುಡ್ಡು ಬರೋ ಹಾಗೆ ನಾನು ಮಾಡ್ತೀನಿ. ಅವಳು ಏನು ಬುಕ್ ಬರಿತೀಯಾ ಅಂತ ಹೇಳ್ತಾ ಇದೆಯಾ? ನಾನು ಖಂಡಿತವಾಗ್ಲೂ ಬರೆಯಲ್ಲ ಈ ಬುಕ್ಕು. ಏನು ಇದೆಲ್ಲ ಹುಚ್ಚಾಟಗಳನ್ನ ಕೂತ್ಕೊಂಡು ನಾನು ಬರಿಬೇಕಾ? ನೀನು ಹುಚ್ಚುಚ್ಚಾಗಿ ಮಾಡಿದ್ದನ್ನು ಬರಿಬೇಕಾ? ನಾನು ಹುಚ್ಚುಚ್ಚಾಗಿ ನಿನಗೆ ಬೈದಿದ್ದು ಬರಿಬೇಕಾ? ನಾನು ನಾನು ಇದನ್ನೆಲ್ಲ ಬುಕ್ಕಲ್ಲಿ ಬರೀಲಿಕ್ಕೆ? ನಾನು ಖಂಡಿತ ಬುಕ್ ಬರೆಯಲ್ಲ. ಪ್ರಪಂಚದಲ್ಲಿ ಎಂಥ ದೊಡ್ಡ ದೊಡ್ಡ ಜ್ಞಾನಿಗಳು ಕೂತಿದ್ದಾರೆ, ಅವ್ರು ಬರೆದಿರೋ ಬುಕ್ಕೇ ಸೇಲ್ ಆಗ್ತಾ ಇಲ್ಲ. ನನ್ನಂಥವನು ಯಾರಿಗೆ ಬರೀಲಿಕ್ಕೂ ಬರಲ್ಲ ಸರಿಯಾಗಿ, ಅವ್ನು ಬುಕ್ ಬರಿತಾನಂತೆ, ಅದು ಸೇಲ್ ಆಗುತ್ತಂತೆ, ಅದರಿಂದ ಕೋಟಿ ಕೋಟಿ ದುಡ್ಡು ಬರುತ್ತಂತೆ. ಏನು ಎಷ್ಟು ಅದು ಕನಸು ಕಾಣ್ಲಿಕ್ಕೆ ಒಂದು ಲಿಮಿಟ್ ಇರುತ್ತಾ ಇಲ್ವಾ? ನೀನು ಏನು ಯೋಚನೆ ಮಾಡ್ತೀಯ ಅದೆಲ್ಲ ನಡೆದೋಗುತ್ತೆ ಅಂತ ಅಷ್ಟೊಂದು ಅಭಿಮಾನನ ನಿನಗೆ ಅಂತ ಕೇಳ್ತಾನೆ. ಹೌದು ಅಂತಾಳೆ. ಎಸ್, ಐ ಆಮ್ ಮ್ಯಾನ್, ಐ ಆಮ್ ಹ್ಯೂಮನ್ ಬೀಯಿಂಗ್, ಐ ಆಮ್ ವುಮನ್. ನಂಗೆ ಅಭಿಮಾನ ಇದೆ. ನಾನು ಏನು ಅಂದ್ಕೊಳ್ತೀನಿ ಅದು ನಡೆಯುತ್ತೆ. ನಮ್ಮಲ್ಲಿ ಅಸಾಮರ್ಥ್ಯ ಇದೆ ಅಂತ ಪದೇ 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 ಅವಳು ಯಾವಾಗಲೂ ಈ ಥರ ಕೇಳಿದಾಗೆಲ್ಲ ಅದನ್ನೇ ಹೇಳ್ತಾಳೆ. ಎಸ್, ಐ ಆಮ್ ಪ್ರೌಡ್. ನಾನು ಮನುಷ್ಯ, ನಾನು ಮಾಡಬಲ್ಲೆ, ಮನುಷ್ಯನಲ್ಲೇ ಈ ಶಕ್ತಿ ಇರುವುದು ಅಂತ. ಇದು ಹೇಳ್ತಾ ಅನಸ್ತಾಶ್ಯ ಏನು ಮಾಡ್ತಾಳೆ, ತನ್ನ 2 ಕೈಗಳನ್ನು ಹೀಗಿಟ್ಕೊಂಡು ಮಂಡಿ ಮೇಲೆ ಊರಿ ತಲೆ ಬಗ್ಗಿಸಿ ಕೂತ್ಕೊಂಡು ಬಿಡ್ತಾಳೆ. ಯಾಕೆ ಅಂದರೆ ಅವಳು ಮಾಡಿದ್ದನ್ನು ಹೇಳ್ಕೊಳ್ತಾ ಇದ್ದರೆ ಇವನು ಅರ್ಥ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇಲ್ವಲ್ಲ ಅಂತ ಸಹಜವಾದ ಒಂದು ಫೀಲಿಂಗ್ ಬರುತ್ತಲ್ವ. ನಾನು ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅರ್ಥ ಆಗ್ತಾ ಇಲ್ವಲ್ಲ ಅಂತ. ಅವಳ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಇವನಿಗೆ ಮತ್ತೆ ಕೋಪ ಬರುತ್ತೆ. ನೀನು ಏನೋ ಸ್ಪೆಷಲ್ ಅಂತ ಅಂದ್ಕೊಂಡ್ಬಿಟ್ರೆ ನೀನು ಬೇರೆ ಲೇಡೀಸ್ ಥರನೇ ಕಣ್ಣೀರು ಹಾಕ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದೀಯಮ್ಮ ಅಂತ.
ಆಗ ಅವಳು ಹೇಳ್ತಾಳೆ, ನಾನು ಮಾಡ್ತಾ ಇರೋದು ಇದು ಹುಚ್ಚುತನ, ಇದು ಒಂದು ಅವನ ಮತ್ತೆ ಇವಳಿಗೆ ನೀನು ಮೋಹಿನಿ, ನೀನು ವಶೀಕರಣ ಮಾಡ್ತಾ ಇದೀಯಾ, ನೀನು ಅಂಥವಳು ಇಂಥವಳೆಲ್ಲ ಕೇಳಿ ನಾನು ಅದಲ್ಲ, ನನಗೆ ಈ ಥರ ಎಲ್ಲ ನೀನು ಮಾತಾಡ್ತಾ ಇದ್ರೆ ನನಗೆ ಒಳಗಡೆ ಹರ್ಟ್ ಆಗ್ತಾ ಇದೆ. ನಾನು ಫುಲ್ ಆಫ್ ಲವ್, ನಾನು ಬೇರೆ ಏನೂ ಗೊತ್ತಿಲ್ಲ, ನನಗೆ ಅಫೆಕ್ಷನ್ ಆ್ಯಂಡ್ ಲವ್ ಬಿಟ್ಟರೆ ಇನ್ನೊಂದು ಗೊತ್ತಿಲ್ಲ. ನಾನು ನಿನಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ನೀನು ನನಗೆ ಇಂತಿಂಥ ಮಾತುಗಳು ಹೇಳ್ತಾ ಇದೆಯಾ, ಇನ್ನೇನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಪ್ರಯತ್ನಪೂರ್ವಕವಾಗಿ ನಿನಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವೆಲ್ಲ ಮನುಷ್ಯರು ಟೆಕ್ನಾಲಜಿ ಮಾಡರ್ನ್ ಟೈಮ್ಸ್ ಅಂತ ತಿಳ್ಕೊಳ್ತಾ ಇದ್ದೀರಾ. ಅದು ಮಾಡರ್ನ್ ಟೈಮ್ಸ್ ಅಲ್ಲ, ಅದು ಹೇಗಿದೆ ಅಂತ ಒಂದು ಎಕ್ಸ್ಪ್ಲೇನ್ ಮಾಡ್ತಾಳೆ. ಈಗ ಸಪೋಸ್ ಹಿಂಗೆ ಯಾವುದೋ ಒಂದು ಏರೋಪ್ಲೇನ್ ಕ್ರ್ಯಾಶ್ ಆಗಿ ಒಂದು ಕಾಡಲ್ಲಿ ಬಿದ್ದಿದೆ ಅಂತ ಇಟ್ಕೊಳ್ಳೋಣ. ಅಲ್ಲಿಯ ಜನಾಂಗದವರು ಏನು ಮಾಡ್ತಾರೆ, ಆ ಏರೋಪ್ಲೇನ್ ಮೆಟಲನ್ನು ನೋಡಿ ಇಷ್ಟು ಶಾರ್ಪ್ ಆಗಿದೆ ಅಂತ ತಿಳ್ಕೊಂಡು ಅದರಿಂದ ಕತ್ತಿಗಳನ್ನು, ಕಟಾರ್ಗಳನ್ನು, ಇಲ್ಲ ಬಿಲ್ಲು ಬಾಣಕ್ಕೆ ಮುಂದೆ ಬೇಕಾಗಿರುವ ಮೊನಚು ಆದ ಒಂದು ಚೂಪಾದ ಪಾರ್ಟನ್ನು, ಆ ಏರೋಪ್ಲೇನನ್ನು ಕಟ್ ಮಾಡಿ ಅದನ್ನು ಯೂಸ್ ಮಾಡಿಕೊಂಡ್ರೆ ಹೇಗಿರುತ್ತೆ? ದ ಬೆಸ್ಟೆಸ್ಟ್ ಟೆಕ್ನಾಲಜಿಯಿಂದ ನೀನು ತಯಾರು ಮಾಡ್ತಾ ಇರೋದೇನು, ಮತ್ತು ಹಿಂದಕ್ಕೆ ಹೋಗಿ ಪುರಾತನ ಕಾಲದ ಆಯುಧಗಳನ್ನು ರೆಡಿ ಮಾಡ್ತಾ ಇದ್ದೀರಾ. ಈ ಎಲ್ಲ ಮನುಷ್ಯರು ಮಾಡ್ತಾ ಇರೋದು ಅದೇ. ಭೂಮಿ ಮೇಲೆ ದ ಲೇಟೆಸ್ಟ್ ಟೆಕ್ನಾಲಜಿ ಇರುವ ಭೂಮಿಯ ಮೇಲೆ ಹುಟ್ಟಿ, ಅಂದರೆ ಇಲ್ಲಿ ಇರುವ ಎನರ್ಜಿ ಆ ಥರ ಕೆಲಸ ಮಾಡ್ತಾ ಇದೆ. ಭೂಮಿಯಿಂದ ನೀವು ಆ ಕಾಸ್ಮಿಕ್ ಎನರ್ಜಿ ಕನೆಕ್ಟ್ ಆಗಿಬಿಟ್ರೆ ಅಷ್ಟೊಂದು ನಾಲೆಜ್, ಅಷ್ಟೊಂದು ಎನರ್ಜಿ ಇದೆ. ಅದನ್ನು ಬಿಟ್ಟು ನೀನು ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿ ಖುಷಿ ಪಡ್ತಾ ಇದ್ದೀರ. ಕಂಪ್ಯೂಟ್ರ್ ಅಂತೀಯ, ಏನದು ಕಂಪ್ಯೂಟ್ರು? ಹೇಗೆ ಕೈ ಕಾಲು ಇಲ್ಲದವನಿಗೆ ಪ್ರಾಸ್ಥೆಸಿಸ್ ಕಾಲಿರುತ್ತಲ್ವ, ನಕಲಿ ಕಾಲು ಇಟ್ಕೊಂಡ್ಬಿಟ್ಟು ಖುಷಿ ಪಡೋದಾ? ಇರುವ ಕೈಯನ್ನು ಖುಷಿ ಪಡದೆ ನಕಲಿ ಕಾಲು ಸಿಕ್ಕಿದ್ದಕ್ಕೆ ಖುಷಿ. ಕಂಪ್ಯೂಟರ್ ಅಂದರೆ ಏನು? ಅದು ಒಂದು ನಕಲಿ ಬ್ರೈನು, ಅದು ಬ್ರೈನ್ ಅಲ್ಲ. ನೀವು ಕಂಪ್ಯೂಟರ್ವನ್ನು ತಯಾರು ಮಾಡಿ ನಾವು ಎಷ್ಟು ದೊಡ್ಡ ದೊಡ್ಡ ಕೆಲಸಗಳು ಮಾಡಿಬಿಟ್ಟಿದ್ದೀವಿ, ನಾವು ಮಾಡರ್ನು, ನಾವು ಹೈ ಟೆಕ್ನಾಲಜಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಎವ್ರಿ ಇಯರ್ ಒಂದು ಹೊಸ ಅಪ್ಡೇಟ್ ಮಾಡಿ ಸಂತೋಷ ಪಡ್ತಾ ಇದ್ದೀರಾ. ಇಟ್ ಈಸ್ ಈಕ್ವಲ್ ಟು ಬಿದ್ದಿರುವ ಏರೋಪ್ಲೇನು, ಹೈಯೆಸ್ಟ್ ಟೆಕ್ನಾಲಜಿಯಿಂದ ಬಂದಿರೋ ಏರೋಪ್ಲೇನ್ನ ಪೀಸನ್ನು ತಗೊಂಡು ದಿನಕ್ಕೊಂದು ಹೊಸ ರೀತಿಯಲ್ಲಿ ಅದನ್ನು ಬಳಸ್ತಾ ಸಂತೋಷ ಪಡುವುದು. ಆ ಥರ ಆಗಿದೆ. ಇದು ಎಂತಹ ದುಃಖ ಪಡುವ ವಿಷಯ ಅಂತ ಹೇಳ್ತಾ ಇದ್ದಾಳೆ. ಹಾಗೆಯೇ ಅವಳು ಹೇಳ್ತಾಳೆ, ನಿಮ್ಮೆಲ್ಲರಿಗೂ ಯೋಚನೆ ಮಾಡುವುದು ನಾರ್ಮಲ್ ಯೋಚನೆ ಮಾಡೋಕ್ಕೆ ಬರ್ತಾ ಇಲ್ಲ. ನೀವೆಲ್ಲರೂ ಕುಂಠಿತ ವಿಚಾರಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ನ್ಯಾಚುರಲಿ ನಮ್ಮ ಮಾಂಸಗಳು, ನಮ್ಮ ಎಮ್ಕೆಗಳ ಮೇಲೆ ನಮಗೆ ವಿಶ್ವಾಸ ಬರಬೇಕೇ ವಿನಃ ಈ ಕೈ ಹೋದರೆ ನನಗೆ ಬೇಕಾಗಿರುವ ಕಟ್ಟಿಗೆಯ ಕಾಲಾಗಲಿ, ಪ್ರಾಸ್ಥೆಸಿಸ್ ಕಾಲಾಗಲಿ, ಪ್ಲಾಸ್ಟಿಕ್ ಕಾಲಾಗಲಿ, ಈಗ ಎಂಥ ಕಾಲು ಬಂದಿದೆ ಅಂದರೆ ಗುರುತಿಸ್ಲಿಕ್ಕೂ ಆಗಲ್ಲ. ನೀನು ಅದನ್ನು ನೋಡಿ ಸಂತೋಷ ಪಡ್ತಾ ಇದೀಯ. ಇದನ್ನು ಡೆವಲಪ್ಮೆಂಟ್ ಅಂತ ಇದೆಯಾ? ಒಂದೊಂದು ಕಾಲದಲ್ಲಿ ಕಾಲಿಲ್ಲದವನು ಸುಮ್ಮನೆ ಒಂದು ಕೋಲನ್ನು ಕಟ್ಕೊಂಡು ಓಡಾಡ್ತಾ ಇದ್ದ. ಅದು ಹೊರರೂಪವನ್ನು ಮಾತ್ರ ನೀನು ಬದಲಾಯಿಸಿ ಅದನ್ನು ನೀನು ಟೆಕ್ನಾಲಜಿ ಅಂತ ಇದೆಯಾ? ಟೆಕ್ನಾಲಜಿ ಅಂದರೆ ಏನು? ನೀನು ನಿಜವಾಗ್ಲೂ ಇನ್ನೊಂದು ಕೈ ಹುಟ್ಟು ಹಾಗೆ ಮಾಡಿದರೆ ಅದು ಆಗ್ತಿತ್ತು ಟೆಕ್ನಾಲಜಿ. ಎಷ್ಟೊಂದು ಸತ್ಯ ಅಡಗಿದೆ ನೋಡಿ ಫ್ರೆಂಡ್ಸ್ ಇದರಲ್ಲಿ. ನಾವು ಇವಾಗ ಸೋ ಕಾಲ್ಡ್ ಎಜುಕೇಷನನ್ನು ಯಾವುದು ಡಿಪೆಂಡ್ ಆಗ್ತಾ ಇದೀವೋ ಅದು ಇಲ್ಲಿ ತಿಳಿದು ಬರುತ್ತೆ. ನಾವು ನಮ್ಮ ಮಕ್ಕಳಿಗೆ ಈ ಥರದ ಒಂದು ಥಾಟ್ಸ್, ಹೊಸದು ಕ್ರಿಯೇಟ್ ಮಾಡುವ ಥಾಟ್ಸ್ ಬರಲಿಕ್ಕೆ ಬಿಡ್ತಾ ಇಲ್ಲ. ಆ ಟೆಕ್ಸ್ಟ್ ಬುಕ್ಕಲ್ಲಿ ಆಲ್ರೆಡಿ ಸೈಂಟಿಸ್ಟ್ಗಳು ಕಂಡು ಹಿಡಿದಿರುವ ಫಾರ್ಮುಲಾಸ್, ಕಂಡು ಹಿಡಿದಿರುವ ಎಕ್ಸ್ಪೆರಿಮೆಂಟ್ಸನ್ನೇ ಮತ್ತೆ ಮತ್ತೆ ಮಾಡಿ ತೋರಿಸಿ ಅದಕ್ಕೆ ಮತ್ತೆ ಶಬಾಷಿ ಪಡೆದು ಅದಕ್ಕೊಂದು ಸರ್ಟಿಫಿಕೇಟನ್ನು ಗಳಿಸಿ ಸಂತೋಷ ಪಡ್ತಾ ಇದ್ದೀವಿ. ಒಬ್ಬನು ತೋರಿಸ್ತಾನೆ ಇದು ಸೂರ್ಯ ಅಂತ, ಮತ್ತೊಬ್ಬನು ಅದನ್ನು ಸೂರ್ಯ ಅಂತ ಹೇಳಿದ್ದಕ್ಕೆ ಅವನಿಗೆ ಸರ್ಟಿಫಿಕೇಟ್, ವೆರಿ ಗುಡ್ ವೆರಿ ಗುಡ್. ಒಬ್ಬನು ಹೇಳೇ ಆಯ್ತಲ್ಲ, ನೀನು ಬೇರೆ ಏನಾದರೂ ಹೇಳು, ಅದರಿಂದ ಉಪಯೋಗಗಳು ಹೇಳು. ಇಲ್ಲ, 100 ಜನ ಅದೇ ಬೆರಳು ಮಾಡಿ ಅದನ್ನೇ ತೋರಿಸಿ ಅದನ್ನು ನಾವು ಟೆಕ್ನಾಲಜಿ, ಮಾಡರ್ನ್ ಸೈನ್ಸ್, ನೀನು ಗುರುತಿಸಿದ್ಯಾ, ವಾವ್ ಗ್ರೇಟ್. ಹೀಗಾಗಿ ಅವಳ ದುಃಖ ಏನು ಅಂದರೆ, ಸಮಯ ಬಂದಿದೆ, ಭೂಮಿಯ ಮೇಲೆ ಜ್ಞಾನ ಬರುವ ಸಮಯ ಬಂದಿದೆ. ಈ ಡಾರ್ಕ್ ಫೋರ್ಸ್ ಆ ಜ್ಞಾನವನ್ನು ಮುಂದೆ ಬೆಳಿಲಿಕ್ಕೆ ಬಿಡ್ತಾ ಇಲ್ಲ. ಈ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾಳೆ. ಈ ಭೂಮಿಯ ಮೇಲೆ ಇರುವ ಶಕ್ತಿ ಕಣ್ಣಿಗೆ ಗೋಚರ ಆಗ್ತಾ ಇಲ್ಲ, ಅಗೋಚರವಾದ ಶಕ್ತಿ ಇದೆ. ಆದರೆ ಧ್ಯಾನದಲ್ಲಿ
ನಾವು ಹೇಳುವ ಭಾಷೆ ಇದು. ಧ್ಯಾನದಲ್ಲಿ ಕೂತ್ಕೊಂಡು ನಾವು ಆ ಎನರ್ಜಿ ಕನೆಕ್ಟ್ ಆಗ್ಬೋದು. ಅವಳು ಪ್ಯೂರ್ ಸೋಲ್ ಆಗಿರೋದ್ರಿಂದ ಅವಳಿಗೆ ಯಾವ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋದ್ರಿಂದ ಬರೀ ಒಂದು ಆಕಾಶದ ಕೆಳಗಡೆ ಹೀಗೆ ಮಲಗಿದ್ರೆ ಸಾಕು ಅವಳು ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದ್ದಾಳೆ. ಆಗ ವ್ಲಾಡಿಮಿರ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಅನಸ್ತಾಶಾ ಹೇಳ್ತಾ ಇದ್ದಾಳೆ, ನಾವು ನಮ್ಮ ಫೀಲಿಂಗ್ಸನ್ನು, ನಮ್ಮ ವಿಚಾರಗಳನ್ನು ಹೇಗೆ ಕಾಸ್ಮಿಕ್ ಸೆಲೆಸ್ಟಿಯಲ್ ಬಾಡೀಸಿಗೆ ಕಳಿಸಿ ಅದರಿಂದ ವಾಪಸ್ ಪಡಿಬಹುದು, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೇಗೆ ಸಡಾರ ವೃಕ್ಷದಿಂದ ಹೋದ ಎನರ್ಜಿ ಮೇಲಕ್ಕೆ ಹೋಗಿ ಮತ್ತೆ ಅದು ಕನ್ವರ್ಟ್ ಆಗಿ ಮತ್ತೆ ಭೂಮಿ ಮೇಲೆ ವಾಪಸ್ ಬರಬೇಕು. ಅದೇ ಥರ ನಮ್ಮ ಥಾಟ್ಸಿಂದನೂ ನಾವು ಹಾಗೆ ಮಾಡ್ಬೋದು. ನಿನ್ನನ್ನು ನೀನು ಹಾಸ್ಪಿಟ್ಲಲ್ಲಿದ್ದಾಗ ನಿನ್ನ ಜೀವನದಲ್ಲಿ ನಡೆದ ವಿಷಯಗಳ ಮೇಲೆ ನನ್ನ ಒಂದು ಭಾವನೆಯಿಂದ, ನನ್ನ ಒಂದು ಅನಿಸಿಕೆಯಿಂದ ಅದು ಅಲ್ಲಿಗೆ ಸೇರುವ ಹಾಗೆ ಮಾಡಿದ್ದು ಹೇಗೆ ಸಾಧ್ಯ ಆಯಿತು ಅದನ್ನು ತಿಳ್ಕೊಳೇನು. ಅವಳು ಹೇಳ್ತಾಳೆ, ಸೂರ್ಯ ಮತ್ತು ಬೇರೆ ಸೆಲೆಸ್ಟಿಯಲ್ ಬಾಡೀಸ್ ಎಲ್ಲವೂ ಒಂದು ಕನ್ನಡಿಯಂತೆ. ನಾವು ಯಾವ ಎನರ್ಜಿಯನ್ನು ಕಳಿಸ್ತೇವೋ ಅದು ಮತ್ತೆ ರಿಫ್ಲೆಕ್ಟ್ ಆಗುತ್ತೆ. ನಮ್ಮ ಫೀಲಿಂಗ್ಸ್ ಎಲ್ಲನೂ ಅಷ್ಟೇ ಸುಲಭವಾಗಿ ನಾವು ರಿಫ್ಲೆಕ್ಟ್ ಮಾಡಬಹುದು. ಅದನ್ನು ಹೇಳ್ತಾ ಆಗ ಅವಳು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾಳೆ. ವ್ಲಾಡಿಮಿರ್, 1 ನಿಮಿಷ ನೀನು ಸಮಾಧಾನವಾಗಿರು, ಈಗ ನನ್ನಿಂದ ಬರುವ ಎನರ್ಜಿಯನ್ನು ನೀನು ಫೀಲ್ ಮಾಡು. ಆಗ ಅವನು ಹೇಳ್ತಾನೆ, ಹೌದು, ನನಗೆ ಒಂದ್ಸಲ ಒಂದು ಥರ ಸಂತೋಷ, ಒಂಥರ ಸಮಾಧಾನ ಫೀಲಿಂಗ್ ಆಗ್ತಾ ಇದೆ ಅಂತ. ಆಗ ಅವಳು ಅವನಿಂದ ಮತ್ತೆ ದೂರ ಹೋಗ್ಲಿಕ್ಕೆ ಶುರು ಆಗ್ತಾಳೆ ಒಂದೊಂದು ಹೆಜ್ಜೆ. ಅವನು ಅಂದ್ಕೊಳ್ತಾನೆ ಅವಳು ದೂರ ಹೋದರೆ ಈ ಫೀಲಿಂಗ್ ಕಡಿಮೆ. ಅಂದರೆ ನಮ್ಮ ಥಾಟ್ಸ್ ನೋಡಿ ಹೇಗಿದೆ, ದೂರ ಹೋದರೆ ಅದು ಎನರ್ಜಿ ಕಮ್ಮಿ ಅಂತ ತಿಳ್ಕೊತೀವಿ. ಇಲ್ಲ, ದೂರ ಹೋದಷ್ಟು ಇನ್ನೂ ಫೀಲ್ ಆಗ್ತಾ ಹೋಗುತ್ತೆ ಅವನಿಗೆ. ಹಾಗೆಯೇ ದೂರ ಹೋಗ್ತಾ ಹೋಗ್ತಾ ಒಂದು ದೊಡ್ಡ ಮರ ಬರುತ್ತೆ, ಆ ಮರದ ಹಿಂದೆ ಹೋಗ್ಬಿಡ್ತಾಳೆ. ಅವಳು ಹೇಳ್ತಾಳೆ, ಇವಾಗಲೂ ಫೀಲ್ ಆಗ್ತಾ ಇದೆಯಾ ಅಂತ. ಇನ್ನೂ ಫಾಸ್ಟಾಗಿ ಆ ಬೆಚ್ಚುತನ, ಒಂದು ಲವ್ ಫೀಲಿಂಗ್, ವಾರ್ಮ್ತ್ ಫೀಲಿಂಗ್, ಒಂದು ಆರಾಮ್, ಒಂದೊಂಥರ ಸಂತೋಷ, ಒಂದು ರಿಲ್ಯಾಕ್ಸೇಷನ್, ವಾರ್ಮ್ತ್ ಇಸ್ ದ ರೈಟ್ ವರ್ಡ್ ಅಂತ ಹೇಳ್ತಾನೆ. ಅವಾಗ ಅವಳು ಹೇಳ್ತಾಳೆ, ನೋಡು, ಇವಾಗ ನಾನು ಮರದ ಹಿಂದೆ ಹೋಗಿದ್ದೇನೆ, ಆ ಮರ ಅದನ್ನು ತಡಿಬೋದಿತ್ತಲ್ಲ. ಇಲ್ಲ, ಯಾವಾಗ ಈ ಎನರ್ಜಿ ಸ್ಟ್ರಾಂಗ್ ಆಗಿರುತ್ತೋ ಮರದಿಂದ ಸಹ ಅದೇ ಎನರ್ಜಿ ಮತ್ತು ನನ್ನ ಎನರ್ಜಿ, ಆ ಮರದ ಎನರ್ಜಿ ಸೇರಿ ಇನ್ನೂ ಸ್ಟ್ರಾಂಗ್ ಆಗಿ ನಿನಗೆ ಆ ಒಂದು ಭಾವನೆಗಳು, ಆ ಒಂದು ಅನುಕಂಪ, ಆ ಪ್ರೀತಿ, ಆ ಪ್ರೇಮ, ಆ ಒಂದು ಬ್ಯೂಟಿ ಆ್ಯಂಡ್ ವಾರ್ಮ್ತ್ ಆ್ಯಂಡ್ ಲವ್ ನಿನಗೆ ಫೀಲ್ ಆಗ್ತಾ ಇದೆ. ಅದೇ ರೀತಿ ಇಡೀ ಸೃಷ್ಟಿಯಲ್ಲಿ ಎಲ್ಲ ಎನರ್ಜಿ ಹೀಗೆ ಕೆಲಸ ಮಾಡುತ್ತೆ. ಯಾವಾಗ ಎಲ್ಲ ನ್ಯಾಚುರಲ್ ಆಗಿ ಇರುತ್ತೋ, ಡಿಸ್ಟರ್ಬೆನ್ಸ್ ಇರಲ್ವೋ, ಎಲ್ಲದರಿಂದ ಬರುವ ಎನರ್ಜಿ ಪ್ಲಸ್ ಅಡಿಷನ್ ಆಗಿ ನಮ್ಮವರೆಗೆ, ಭೂಮಿಯ ಮೇಲೆ ಎಲ್ಲ ಜೀವಿಗಳಿಗೆ ತಲುಪುವಷ್ಟರಲ್ಲಿ ಅಷ್ಟು ಪಟ್ಟು ಅದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹೀಗಾಗಿ ನಾವು ಮಾಡಬೇಕಾದದ್ದು ಏನು ಅಂದರೆ ಪ್ಯೂರ್ ಆಗಿ ಇರಲಿಕ್ಕೆ ಪ್ರಯತ್ನ ಪಡಬೇಕು. ಅವಳು ಹೇಳ್ತಾಳೆ, ನಾನು ಹೇಳುವ ಮಾತು ಒಂದೇ ಸಲಕ್ಕೆ ನಿನಗೆ ಅರ್ಥ ಆಗಲ್ಲ, ನೀನು ವಾಪಸ್ ಹೋಗ್ತೀಯ, ಸಮಯ ತಗೊಳ್ತೀಯ, ಆಗ ನಿನಗೆ ಅರ್ಥ ಆಗುತ್ತೆ. ಆಗ ನಿನ್ನಲ್ಲಿ ಇರುವ ಈ ರೋಗಗಳೆಲ್ಲವೂ ಹೋಗಬೇಕು. ಹಾಗೆಯೇ ಅವಳು ಗಿಡದ ಹಿಂದೆ ಕೂತ್ಕೊಂಡಾಗ ಆ ಬಂದಿರೋ ವಾರ್ಮ್ತಿಂದ ಏನಾಗುತ್ತೆ ಗೊತ್ತಾ, ಅವನ ಬಾಡಿನಲ್ಲೆಲ್ಲ ಟಿಂಗ್ಲಿಂಗ್ ಫೀಲಿಂಗು, ಒಂಥರ ಹಿತವಾದ ಫೀಲಿಂಗು. ಆಮೇಲೆ ಅವನ ಕಾಲಲ್ಲಿ ಬೆವರು ಬರಲಿಕ್ಕೆ ಶುರು ಆಗುತ್ತೆ. ಅವಳು ಆ ಗಿಡದಿಂದ ಆಚೆ ಬಂದು ಕೇಳ್ತಾಳೆ, ಏನಾಯಿತು ನಿಂಗೆ, ಹೆಂಗೆ ಅನಿಸಿತು ಅಂತ. ಹೀಗೆ ಅನಿಸಿತು, ಹಾಗೆ ಅನಿಸಿತು ಅಂತೆಲ್ಲ ಹೇಳ್ತಾನೆ. ನಿನ್ನ ಕಾಲಲ್ಲಿ ಬೆವರು ಬಂತಲ್ಲ ಅಂತ, ಅದನ್ನ ಹೇಳಲಿಲ್ಲ ನೀನು ಅಂತ. ನಂಗೆ ಅದೇನು ಅಷ್ಟು ಇಂಪಾರ್ಟೆಂಟ್ ಅನಿಸಿಲ್ಲ ಅಂತ ಹೇಳ್ತಾನೆ. ಅದೇ ಇಂಪಾರ್ಟೆಂಟು. ನಾನಿವಾಗ ಮಾಡಿದ್ದೇನು ಅಂದರೆ ಆ ಎನರ್ಜಿ ಎಷ್ಟು ಹೆಚ್ಚಿಸಿ ನಿನ್ನಲ್ಲಿರುವ ಎಲ್ಲ ರೋಗಗಳು ನಿನ್ನ ಬೆವರಿನ ರೂಪದಲ್ಲಿ ನಿನ್ನ ಶರೀರದಿಂದ ಹೊರ ಹೋಗುವ ಹಾಗೆ ಮಾಡಿದೆ. ಈಗ ನಿನ್ನ ಶರೀರದಲ್ಲಿ ಯಾವ ರೋಗಗಳು ಇಲ್ಲ, ನೀನು ಕಂಪ್ಲೀಟ್ಲಿ ಹೀಲ್ ಆಗಿದೆಯಾ. ಇದು ಅಷ್ಟು ಸುಲಭವಾದ ಪ್ರಕ್ರಿಯೆ ಅಂತ ಅವನಿಗೆ ತಿಳಿಸಿ ಹೇಳ್ತಾಳೆ. ಆಗ ಅವನಿಗೆ ತುಂಬ ಒಂಥರ ಆನಂದ ಆಗುತ್ತೆ. ನೋಡು, ನಾನು ಇಷ್ಟು ಬೈತಾ ಇದ್ರು ಇವಳು ನನ್ನ ಸಲುವಾಗಿ ಎಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅಂತ. ಆಗ ಅವನು ಕೇಳ್ತಾನೆ, ಅನಸ್ತಾಶಿಯಾ, ನಿನ್ನ ಭಾವನೆಗಳನ್ನು ನನಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ, ನನ್ನಲ್ಲಿ ಆ ಕೆಪಾಸಿಟಿ ಇಲ್ಲ. ಬಟ್ ನಾವು ಇದೆಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ನನ್ನ ಮನಸ್ಸಲ್ಲಿ ಒಂದು ವಿಷಯ ಬರ್ತಾ ಇದೆ, ನಾನು ನಿನ್ನನ್ನು ಇನ್ನೂ ಅರ್ಥ ಮಾಡ್ಕೊಳ್ಬೇಕು, ಇನ್ನೂ ಡೀಪಾಗಿ ಅರ್ಥ ಮಾಡ್ಕೊಳ್ಬೇಕು. ಆಗ ಅವಳಿಗೆ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು, ಈಗಲಾದರೂ ನೀನು ನನ್ನನ್ನು ಮನುಷ್ಯ ಅಂತ ತಿಳಿತಾ ಇದೆಯಾ, ಇಲ್ಲಾಂದರೆ ನೀನು ನನ್ನನ್ನು ರಾಕ್ಷಸಿ, ಮಾಟಗಾರ್ತಿ, ಅದು ಇದು ಅಂತ ಏನೆಲ್ಲ ಅಂದಿದೆಯಾ. ಖಂಡಿತವಾಗ್ಲೂ ನಾನು ಅದಲ್ಲ.
ಐ ಆಮ್ ಓನ್ಲಿ ಲವ್. ನಾನು ಯಾವ ಕನಸು ಮನಸ್ಸಿನಲ್ಲೂ ಯಾರಿಗೂ ನಷ್ಟವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಮತ್ತು ನನ್ನಿಂದ ಯಾರಿಗೂ ನಷ್ಟ ಆಗುವುದೂ ಇಲ್ಲ ಅಂತ ಅವನಿಗೆ ಹೇಳಿ, ಆಮೇಲೆ ಅವನು ಹೇಳ್ತಾನೆ, ಹಾಗಾದರೆ ನಿನ್ನ ಎಲ್ಲ ವಿಷಯಗಳು, ನಿನ್ನ ಮನಸ್ಸಿನ ಆಳಿನ ಮಾತುಗಳನ್ನ ನನಗೆ ಹೇಳು, ನನಗೆ ಕೇಳಬೇಕು ಅಂತ ಆಸೆ ಆಗ್ತಾಯಿದೆ. ಅವಳಿಗೆ ಖುಷಿ ಆಗ್ತಾಯಿದೆ. ನಿಜಾನ ವ್ಲಾಡಿಮಿರ್, ನಿಜವಾಗ್ಲೂ ನಿನಗೆ ಆಸೆ ಆಗ್ತಾ ಇದೆಯಾ ನನ್ನ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳ್ಕೊಳ್ಬೇಕು ಅಂತ ಕೇಳ್ತಾಳೆ. ಹೌದು, ನನಗೆ ಇನ್ನೂ ಹೆಚ್ಚು ನಿನ್ನನ್ನು ಅರ್ಥ ಮಾಡ್ಕೊಳ್ಬೇಕಂತ ಆಸೆ ಇದೆ ಅಂತ. ಈ ಚಾಪ್ಟ್ರನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾರೆ ಫ್ರೆಂಡ್ಸ್. ಮುಂದಿನ ಚಾಪ್ಟ್ರದಲ್ಲಿ ಮತ್ತೆ ಅನಸ್ತೇಶಿಯಾ ಯಾವ ಒಂದು ವಿಷಯಗಳನ್ನು ಪರಿಚಯಿಸ್ತಾಳೆ ಅಂತ ನೋಡೋಣ. ತುಂಬ ಸುಂದರವಾದ ಪುಸ್ತಕ ಇದೆ. ಮಾತಲ್ಲಿ ಎಲ್ಲವನ್ನು ನಾನು ಹೇಳಲಿಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್. ಇದನ್ನು ಓದ್ತಾ ನಿಮ್ಮ ಎನರ್ಜಿನ ಕನೆಕ್ಟ್ ಆದರೆ ನಿಮ್ಗೆ ಇನ್ನೂ ತಿಳಿಬೇಕಾದ ಎಷ್ಟೋ ವಿಷಯಗಳು ನಿಮಗೆ ತಿಳಿದು ಬರುತ್ತೆ. ಈ ಒಂದು ಪುಸ್ತಕಕ್ಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಎಲ್ಲರೂ ಕನೆಕ್ಟ್ ಆಗ್ತಾ ಇದ್ದೀರಾ, ಅದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಕಮೆಂಟಿಂದ ನನಗೆ ತುಂಬ ಪ್ರೋತ್ಸಾಹನೆ ಸಿಗ್ತಾ ಇದೆ, ಅದಕ್ಕೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಬೇರೆ ಚಾನಲ್ಸ್ ಅವರು ಅಲ್ಲಿಂದನೂ ತಮ್ಮ ಪ್ರೀತಿಯನ್ನು ತೋರಿಸಿ ನಮ್ಮ ಇದರಲ್ಲೂ ಬಂದು ನೀವು ಇನ್ನೂ ಈ ವಿಷಯವಾಗಿ ಮಾತಾಡಲಿಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ. ಅದಕ್ಕೂ ನನಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ. ಖಂಡಿತವಾಗಲೂ ಯಾರ ಕಡೆಯಿಂದ ಈ ಬುಕ್ಕು ಮತ್ತು ಟ್ರಾನ್ಸ್ಲೇಷನ್ ಆಗುತ್ತೋ ನಂಗೆ ಗೊತ್ತಿಲ್ಲ, ಯೂನಿವರ್ಸ್ ಇಚ್ಛೆ ಹೇಗಿದೆಯೋ ಖಂಡಿತವಾಗಲೂ ಈ ಪುಸ್ತಕ ನಮ್ಮ ಇಂಡಿಯಾದಲ್ಲಿ, ನಮ್ಮ ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಪುಸ್ತಕ ಬರಬೇಕು ಅನ್ನುವ ಆಸೆ ನನ್ನದಾಗಿದೆ. ಈ ಜ್ಞಾನ ನಮ್ಮೆಲ್ಲರಿಗೂ ಸಿಗಲೇಬೇಕು. ಅನಸ್ತಾಶಿಯ ಕನಸು ಕಂಡ ಅವಳ ಒಂದು ಸಂಕಲ್ಪ ಇದು ಸಹ. ಈ ಜ್ಞಾನ ಎಲ್ಲ ಕಡೆಗೆ ಹೋಗಬೇಕು, ಎಲ್ಲರಿಗೂ ತಲುಪಬೇಕು ಅನ್ನುವ ಒಂದು ಸಂಕಲ್ಪ ಆಗಿದೆ. ಪತ್ರಿ ಸರ್ ಹೀಗಾಗಿ ಅವರನ್ನು ಕನೆಕ್ಟ್ ಆಗಬೇಕು, ಮಾತಾಡಬೇಕು ಅಂತ ತುಂಬ ಇಷ್ಟಪಟ್ಟಿದ್ರು, ಅದು ಸಾಧ್ಯವಾಗಲಿಲ್ಲ. ಸೊ ಫ್ರೆಂಡ್ಸ್, ಅನಸ್ತಾಶಿಯ ಸಂಕಲ್ಪದಂತೆ ಈ ಜ್ಞಾನ ವಿಶ್ವದಾದ್ಯಂತ ಹರಡಬೇಕು. ನಮ್ಮ ಭಾರತ ದೇಶದ ಪ್ರತಿ ಭಾಷೆಯಲ್ಲೂ ಈ ಪುಸ್ತಕದ ಅನುವಾದ ಆಗಬೇಕು, ಈ ಜ್ಞಾನ ಮೂಲೆ ಮೂಲೆಗೂ ಹೋಗಬೇಕು ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.